ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಗೆಲ್ಲರಿಗೂ ಈಗಾಗಲೇ ತಿಳಿದಿದೆ, ಅತಿ ಶೀಘ್ರದಲ್ಲೇ ಅಂದ್ರೆ ಅಕ್ಟೋಬರ್ 30ರಂದು ಕರ್ನಾಟಕ ರಾಜ್ಯಾದ್ಯಂತ ಅದ್ಧೂರಿತನದಲ್ಲಿ ಬಿಡುಗಡೆ ಆಗುತ್ತಿರುವಂತ ಚಿತ್ರ ನಮ್ಮೆಲ್ಲರ ಪ್ರೀತಿಯ ಅಣ್ಣವರ ಅಭಿನಯದ ಜಗಮೆಚ್ಚಿದ ಮಗ. ಈ ಚಿತ್ರ ಅತಿ ಶೀಘ್ರದಲ್ಲೇ ಅಕ್ಟೋಬರ್ 30ರಂದು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತೆ. ಇದು ವೈಟ್ ಅಂಡ್ ಬ್ಲಾಕ್ ಇಂದ ಮತ್ತೆ ಕಲರ್ ಮಾಡಿ ಹಳೆ ಸೌಂಡ್ ಎಫೆಕ್ಟ್ ಎಲ್ಲ ಹೊಸ DTS ಎಲ್ಲ ವ್ಯವಸ್ಥೆ ಮಾಡಿ ಈ ಚಿತ್ರನ ಮತ್ತೆ ಮರು ಬಿಡುಗಡೆ ಮಾಡ್ತಿದ್ದಾರೆ. ಈ ಚಿತ್ರದ ಒಂದು ಬಿಡುಗಡೆಯ ಸಂಭ್ರಮ ಅಂದ್ರೆ ಅಭಿಮಾನಿಗಳ ಸಂಭ್ರಮ. ಜಗಮೆಚ್ಚಿದ ಮಗ ಅಭಿಮಾನಿಗಳ ಬಳಗ ಅಂತ ಒಂದು ಬೆಂಗಳೂರಿನ ಅಣ್ಣವರ ಅಪ್ಪಾಟ ಅಭಿಮಾನಿಗಳೆಲ್ಲ ಸೇರಿ ಒಂದು ಗ್ರೂಪ್ ಮಾಡಿಕೊಂಡು ಆ ಬಳಗದಿಂದ ಜಗಮೆಚ್ಚಿದ ಮಗ ಚಿತ್ರದ ಬಿಡುಗಡೆಗೆ ಅದ್ದೂರಿ ಸ್ವಾಗತ ಕೋರ್ಬೇಕು ಅಂದ್ಬಿಟ್ಟು ಬೆಂಗಳೂರಿನ ನರ್ತಕಿ ಹಾಗೂ ಪ್ರಸನ್ನ ಚಿತ್ರಮಂದಿರಗಳಲ್ಲಿ ಒಂದು ಅದ್ದೂರಿ ಸಂಭ್ರಮನ ಆಚರಣೆ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿ, ಈ ನಿರ್ಧಾರದ ಪ್ರಯುಕ್ತ ನಿನ್ನೆ ಅಂದ್ರೆ ದಿನಾಂಕ ಬೆಂಗಳೂರಿನ 23/8/2026 ಭಾನುವಾರ ಅಣ್ಣವರ ರಸ್ತೆಯಲ್ಲಿ ಅಣ್ಣವರ ಗಾಜಿನ ಮನೆಯಲ್ಲಿ ಅಣ್ಣವರ ಅಭಿಮಾನಿಗಳು ಅಣ್ಣವರ ಸೂಪರ್ ಹಿಟ್ ಚಿತ್ರ ಜಗಮೆಚ್ಚಿದ ಮಗ ಚಿತ್ರದ ಸಂಭ್ರಮಾಚರಣೆಯ ವಿಶೇಷ ಸಭೆಯನ್ನು ಏರ್ಪಡಿಸಿದರು. ಅಣ್ಣವರನ್ನ ಹಳೆಯ ಅಭಿಮಾನಿಗಳು ಹಾಗೂ ಈಗಿನ ಅಭಿಮಾನಿಗಳು ಎಲ್ಲ ಒಟ್ಟು ಸೇರಿ ಒಂದು ಸಭೆಯನ್ನು ನಡೆಸಲಾಯಿತು. ಅಣ್ಣವರ ಹಿರಿಯ ಅಭಿಮಾನಿಗಳು ಈ ಸಭೆಗೆ ಆಗಮಿಸಿ ತಮ್ಮ ಅಮೂಲ್ಯವಾದ ಸಲಹೆ ಸೂಚನೆಗಳನ್ನು ನೀಡಿದರು. ಹೀಗೆ ಬಂದಂತ ಎಲ್ಲ ಅಭಿಮಾನಿ ದೇವರುಗಳು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಯಾವ ತರ ಮಾಡಬೇಕು, ಈ ಕಾರ್ಯಕ್ರಮನ ಯಾವ ತರ ಈ ರೀತಿ ಸಂಭ್ರಮ ಆಚರಣೆ ಮಾಡಬೇಕು, ಇದು ನಾವು ಬರೀ ಒಂದು ಪಟಾಕಿ ಹೊಡೆದು ಹಾರ ಹಾಕಿದ ಅಷ್ಟೇ ಮಾಡದಲ್ಲದೆ ಇನ್ನು ಯಾವ ರೀತಿಯಲ್ಲಿ ಈ ಸಂಭ್ರಮನ ಆಚರಣೆ ಮಾಡಬೇಕು, ಈ ಅನ್ನದಾನ ಜೊತೆಗೆ ನೇತ್ರದಾನ ಮತ್ತೆ ಆರೋಗ್ಯ ತಪಾಸಣೆ, ಹೀಗೆ ಸ್ಕೂಲ್ ಮಕ್ಕಳಿಗೆ ಸಹಾಯ ಹಸ್ತ, ಈ ತರ ಎಲ್ಲಾ ತರದ ಒಂದು ಕಾರ್ಯಕ್ರಮಗಳನ್ನ ಒಂದು ಅಚ್ಚುಕಟ್ಟಾಗಿ ನಡೆಸಬೇಕು. ಹಾಗೆ ಗಿಡ ಕೊಡೋ ಕಾರ್ಯಕ್ರಮ, ಗಿಡ ನೆಡೋ ಕಾರ್ಯಕ್ರಮ, ಈ ತರ ಒಂದು ಅಣ್ಣವರ ಚಿತ್ರ ಅಂದ್ರೆ ಒಂದು ಸಾಮಾಜಿಕ ಕಾರ್ಯನೂ ಇರಬೇಕು ಅಂತ ಬಿಟ್ಟು ಬಂದಂತ ಎಲ್ಲ ಅಭಿಮಾನಿಗಳು ಒಬ್ಬೊಬ್ಬರು ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡು ಹೋದ್ರು. ನರ್ತಕಿ ಚಿತ್ರಮಂದಿರದಲ್ಲಿ 75 ಅಡಿ ಕಟೌಟ್ ಹಾಗೂ ಪ್ರಸನ್ನ ಚಿತ್ರಮಂದಿರದಲ್ಲಿ 110 ಅಡಿ ಕಟೌಟ್ ಹಾಗೂ 50 ಅಡಿ ಕಟೌಟ್ಗಳ ಬಗ್ಗೆ ಹಾಗೂ ಅದಕ್ಕೆ ಹಾರಗಳ ಬಗ್ಗೆ ಮತ್ತೆ ಇನ್ನೆಲ್ಲ ವಿಚಾರಗಳನ್ನು ಅಭಿಮಾನಿಗಳೊಂದಿಗೆ ಹಿರಿಯ ಅಭಿಮಾನಿಗಳು ಮತ್ತು ಕಿರಿಯ ಅಭಿಮಾನಿಗಳು ಮತ್ತು ಈ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಎಲ್ಲ ಅಭಿಮಾನಿಗಳು ಈ ಸಭೆಯಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡ್ರು. ಮೊದಲಿರುವಂಥ ಎಲ್ಲ ಕಲಾಭಿಮಾನಿಗಳೇ, ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಅಭಿಮಾನಿಗಳೇ, ಎಲ್ಲರಿಗೂ ನಮ್ಮ ಈ ಜಗಮೆಚ್ಚಿದ ಮಗ ಸುಸ್ವಾಗತ. ಈ ಕಾರ್ಯಕ್ರಮ ಬಂದ ಏನು ವಿಷಯ ಅಂತಂದರೆ, ಅಣ್ಣವರ ಜಗಮೆಚ್ಚಿದ ವೈಟ್ ಅಂಡ್ ಬ್ಲಾಕ್ನ ಕಲರ್ ಚಿತ್ರ ಮಾಡ್ತಾ ಇದ್ದಾರೆ. ಆದುದರಿಂದ ನಾವು ಪ್ರಸನ್ನ ಮತ್ತು ನರ್ತಕಿ ಚಿತ್ರಮಂದಿರದಲ್ಲಿ ಒಂದು ಅದ್ದೂರಿಯಾಗಿ ಯಾವ ಕಸ್ತೂರಿ ನಿವಾಸ ಯಾವ ರೀತಿ ಮಾಡೋದು ಹಿಂದೆ ಅದೇ ರೀತಿ ಅದಕ್ಕೂ ತುಂಬ ಚೆನ್ನಾಗಿ ಮಾಡಿದೆ ಅಂತ ಈ ಸಭೆನ ಕರೆದಿದ್ದೀವಿ. ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ತಾವು ಇವತ್ತು ಪ್ರಸನ್ನಾದ್ರೆ ಒಂದು 15 ಕಟೌಟ್ ಹಾಕ್ತಾ ಇದ್ದೀವಿ, ಮೆಣಸಿನಕಾಯಿ ಒಂದು ಕಟೌಟ್ ಹಾಕ್ತಾ ಇದ್ವಿ. ಮತ್ತೆ ಭಾನುವಾರ ಬಂದು ಮೆರವಣಿಗೆ ಇರುತ್ತೆ. ಇದೇ ರಾಜ್ಯ 6 ಬ್ಲಾಕಿಂದ ಅಣ್ಣ ಪ್ರಸನ್ನ ಅವರು ಬೆಳಗ್ಗೆ ಇರುತ್ತೆ. ಎಲ್ಲ ತಮ್ಮಗಳ ಸಹಕಾರ ಬೇಕು. ತಮ್ಮ ಅನಿಸಿಕೆಗಳನ್ನು ಹೇಳ್ಬೋದು. ತಾವು ಏನೇನು ಮಾಡ್ತೀವಿ ಒಂದು ಒಬ್ಬರೇ ಬಂದು ತಮ್ಮ ಅನಿಸಿಕೆಗಳನ್ನು ಹೇಳಿ ತಾವು ಯಾವ ರೀತಿ ಸಹಾಯ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಜೈ ಕರ್ನಾಟಕ. ಈಗ ನಮ್ಮ ಮನೆಗೌಡರು ಮಾತುಗಳು ಎಲ್ಲರಿಗೂ ಇಲ್ಲಿ ರಾಜವಂಶದ ಅಭಿಮಾನಿಗಳಿಗೆ
ನಾನು ಶುಭ ಕೊಡ್ತೀನಿ. ಈ ಜನ ಬಂದಿರೋ ಅಣ್ಣವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಒಂದು ಎಲ್ಲ ಕರೆ ಕೊಟ್ಟಿದ್ದಕ್ಕೆ ಆಗ ಒಂದು ಫೇಸ್ಬುಕ್ಕಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ನೀವು ಈ ಜನ ಬಂದಿರೋದ್ರೆ ಭಾಳ ಖುಷಿಯಾಗಿದೆ. ಇನ್ನೂ ಅಣ್ಣವ್ರ ಮೇಲೆ ಬೆಕ್ಕಿಯವರು ಅನ್ನೋದಕ್ಕೆ ಇದೇ ಸಾಕ್ಷಿ. ಈ ಜನ ಇವತ್ತು ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಾವು ಹೇಳಿದ ತಕ್ಷಣ ಈ ಜನ ಬಂದವರಿಂದ ಅಣ್ಣವ್ರ ಅಭಿಮಾನಿಗಳು ಇನ್ನೂ ಶಕ್ತಿಯಾಗಿದ್ದಾರೆ ಅಂತ ಗೊತ್ತಿದೆ. ಯಾಕಂದರೆ ಅಣ್ಣವ್ರ ಅಭಿಮಾನಿಗಳು ವಯಸ್ಸಾಗಿರ್ಬೋದು, ಆದರೆ ಆ ಶಕ್ತಿ ಅದು ಕಮ್ಮಿ ಆಗಿಲ್ಲ. ಯಾಕಂದರೆ ಆ ಶಕ್ತಿ ಇರೋದು ಇವತ್ತು ಅಣ್ಣವ್ರ ಅಭಿಮಾನಿಗಳು ಏನೋ 50 ವರ್ಷ ದಾಟಿರ್ಬೋದು, ಆದರೆ ಆ ಶಕ್ತಿ ಇದೆ. ಇವಾಗ ಈ ಜಗಮೆಚ್ಚಿನ ಮಗ ಸಿನಿಮಾಗೆ ಇಡೀ ಕರ್ನಾಟಕದ ಇಡೀ ಭಾರತದಲ್ಲೇ ನೋಡಬೇಕು, ಆ ರೀತಿ ಒಂದು ಮಾಡಬೇಕು. ಕಸ್ತೂರಿ ಮಠ ಮಾಡೋಲ್ಲ, ಆ ರೀತಿ ಇದು ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ಎಲ್ಲ ಅಣ್ಣವ್ರ ಅಭಿಮಾನಿಗಳು ಸೇರಿ, ಇಲ್ಲಿ ನಾವು ಇವರು ಅಂತ ಯಾರಿಲ್ಲ, ಎಲ್ಲರೂ ಇಲ್ಲಿ ಯಾರ್ಯಾರು ನೀವೆಲ್ಲ ಬಂದು ನೀವೆಲ್ಲರೂ ಅಭಿಮಾನಿಗಳು ಸೇರಿ ಮಾಡೋದಿಲ್ಲ, ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ. ಇದಕ್ಕೆ ಒಂದು ದಾಖಲೆ, ಯಾಕಂದ್ರೆ ಅಣ್ಣವ್ರು ಸಾಕಷ್ಟು ದಾಖಲೆ ನಾವು ಮುರಿದಿದ್ದೀವಿ, ಅದು ಮುರಿಯೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅದು ಮಾಡೋಕ್ಕೆ ಯಾರಿಗೂ ಆಗಲ್ಲ. ಆದರೂ ಇತ್ತೀಚಿನ ಕಾಲದಲ್ಲಿ ಈಗ ಸಾಮಾಜಿಕ ಜಾಲತಾಣ ಬಂದಿರೋದ್ರಿಂದ ಯಾರಿಗೂ ಗೊತ್ತಿಲ್ಲ ಸರಿಯಾಗಿ. ಒಂದು ಅವಾಗೆಲ್ಲ ಮಾಡಿರೋದು ಕೆಲವು ನೋಡೋರೆ, ಕೆಲವು ನೋಡಿಲ್ಲ. ಈಗಿನ ಪೀಳಿಗೆ ಇರೋವಂಥವ್ರಿಗೆ, ಮಕ್ಕಳಿಗೆ, ಅವ್ರಿಗೆ ಗೊತ್ತಾಗಬೇಕಂದ್ರೆ ಏನಾದರೂ ವಿಚಾರ ತಿಳಿಸ್ಬೇಕಂದ್ರೆ ಮೇನ್ ಸ್ಟ್ರೀಟಲ್ಲಿ ಮಾಡಿದಾಗ ಹೃದಯ ಭಾಗ, ಈ ಕಡೆ ಮಾಡಿದಾಗ ಒಂದು ಸ್ವಲ್ಪ ಕನ್ನಡಿಗರಿರುವಂಥ ಜಾಗ, ಒಂದಷ್ಟು ಹಳೆ ಅಭಿಮಾನಿಗಳಿಗೆಲ್ಲ ಗೊತ್ತಾಗುತ್ತೆ. ಹಳೆ ಅಭಿಮಾನಿಗಳು ತಿಳಿದ್ರೆ ಆ ಜಗಮೆಚ್ಚಿನ ಮಗ ನಾವು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಯಾವುದೋ ಕಾಲದಲ್ಲಿ ಟಿವಿನಲ್ಲೋ ಯೂಟ್ಯೂಬಲ್ಲೋ ಬಂದು ಇವಾಗ ಅದು ಕಲರ್ ನೋಡೋಕ್ಕೆ ನಮ್ಮನ್ನು ಎಲ್ಲ ಒಂದು ಉತ್ಸಾಹ ಬರ್ತಿದೆ. ಎಲ್ಲ ಅಭಿಮಾನಿಗಳು ಶೇರ್ ಮಾಡೋಣ. ಇನ್ನೋರು ಒಂದು ಅರ್ಶನ ಕೆಂಪು ಬಾರ್ಡರ್ ಅಂದರೆ ಇನ್ನೋರು ಒಂದು ಆ ರೀತಿ ಇರಬೇಕಾದ್ರೆ ಇವತ್ತೆಲ್ಲ ನೀವು ಜನ ಸೇರಿದ್ದೀರಾ. ಒಂದು ನಮಗೂ ಎಲ್ಲ ಒಂದು ಖುಷಿ ಆಯ್ತದೆ. ಈ ಜನ ಬರ್ತಿರೋದು ಎಲ್ಲ ಹಳೆ ಅಭಿಮಾನಿಗಳೇ. ನಾನು ನೋಡಿದಾಗೆಲ್ಲ 80 ದಶಕದ ಅಭಿಮಾನಿಗಳೇ ಇಲ್ಲಿ ಕೂತವ್ರೆ, ನಮಗೊಂದು ಖುಷಿ ಆಗುತ್ತೆ. ಅದಕ್ಕೋಸ್ಕರ ನೀವೆಲ್ಲ ಏನು ಮಾಡಬೇಕು, ಶೇಷಪ್ಪ ಅವರೇ, ನಾರಾಯಣ ಎಲ್ಲ ಇದ್ದೀರಾ, ಎಲ್ಲರೂ ಒಂದು ಸೂಚನೆ ಕೊಡ್ರಿ. ನಾವೊಂದು ಅದ್ರ ಬಗ್ಗೆ ಏನು ಮಾಡೋದು ಪ್ಲಾನ್ ಮಾಡೋಣ. ಇನ್ನೂ ಒಂದ್ಸರಿ ಮೀಟಿಂಗ್ ಕರೆಯೋಣ, ಯಾವ ರೀತಿ ಮಾಡೋಣ, ನಿಮ್ಮ ಸೂಚನೆ ಕೊಡ್ರಿ. ನಿಮ್ಮ ಸ್ಥಳದಲ್ಲಿ ಯಾರು ಅಣ್ಣವ್ರಿಗೆ ಇಷ್ಟ ತಲುಪಿಲ್ಲ ಅಂತ ತಲುಪಿಬಿಟ್ಟು ಹೇಳಿ, ಅವ್ರ ಕೈಗೆ ಏನೋ ಮಾಡುವಂಥ ಕೆಲಸ ಇದ್ದರೆ ನಮ್ಮ ಕೈಗೆ ಮಾಡಿಕೊಡ್ತೀವಿ, ಚೆಕ್ಔಟ್ ಹಾಕ್ತೀವಿ, ಕಾಲ್ ಮಾಡ್ಕೊಂಡ್ಬರ್ತೀವಿ, ಒಂದು ದಾರ ಹಾಕ್ತೀವಿ, ಏನೋ ಒಂದು ಮಾಡಿದ್ರೆ ಯಾರಿಂದ ಏನೋ ಇದಿಲ್ಲ, ಅಪೇಕ್ಷೆ ಇಲ್ಲ. ಅವ್ರ ಅಭಿಮಾನಿ ಏನೋ ಮಾಡೋದಿಲ್ಲ, ನಾವು ಅದು ಸಾಕಾರ ಕೊಡೋಣ. ಅವರು ಬಂದು ನಿಂತ್ಕೊಂಡು ಅರ್ಧ ಗಂಟೆ ಮುಗಿಯ ಒಂದು ದಿವಸ ನಿಮಿಷ ಮಾಡ್ತಾರೆ. ಪ್ರಸನ್ನ ಚಿತ್ರ ಮಾಡಿದ್ರೆ 3 ದಿವಸ ಕಾರ್ಯಕ್ರಮ ಇರ್ತದೆ. ಪದ್ಯ ಜಗನೇ ಭಾನುವಾರ ಕಾರ್ಯಕ್ರಮ ಇರ್ತದೆ. ಅದಕ್ಕೆ ನೀವೆಲ್ಲ ಏನೇನು ಸಹಕಾರ ಕೊಡ್ತೀವಿ, ಯಾವ ರೀತಿ ಅಂತ ಹೇಳಿ. ಜಗಮೆಚ್ಚಿದ ಮಗ ಸಿನಿಮಾಗೆ ಎಲ್ಲರೂ ಸೇರಿ ಒಗ್ಗೂಡಿ ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಅಂತ ಹೇಳಿ ನಾನು ನನ್ನ ಕೈಲಾಗಿದ್ದು ಸಹಾಯ ನಾನು ಮಾಡ್ತೀನಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ದಯಮಾಡಿ ಕ್ಷಮೆ ಇರಲಿ ಇವೆಲ್ಲ. ಯಾಕೆಂದ್ರೆ ಹೇಳಿ ಕೇಳಿ ಇದು ಅಣ್ಣೂರು ರಸ್ತೆ, ಇದು ಹೇಳಿ ಕೇಳಿ ಅಣ್ಣೂರು ರಸ್ತೆ. ಆ ರಸ್ತೆಯಲ್ಲಿ ಎಲ್ಲ ಏನು ಕರ್ನಾಟಕದ ರಾಜಧಾನಿ ಬೆಂಗಳೂರು, ಜಗಮೆಚ್ಚಿದ ಮಗ ಚಿತ್ರ ಏನು ನರ್ತಕಿ ಮತ್ತು ಪ್ರಸನ್ನ ಚಿತ್ರಮಂದಿರದಲ್ಲ ತಾವೆಲ್ಲ ಮಾಡ್ತೀರ ಅಂತ ಬರೀ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಭಾವಚಿತ್ರ ನೋಡಿ ನಾವೆಲ್ಲ ಬಂದಿದ್ದೀವಿ. ನಮ್ಮ ನಾರಾಯಣ್ ಸರ್ ಆಗಲಿ, ನಾವೆಲ್ಲ ದೊಡ್ಡಬಳ್ಳಾಪುರದೆಲ್ಲ ಅಭಿಮಾನಿಗಳು ನಾವೆಲ್ಲ ಒಂದು ಸಭೆ ಮಾಡಿ ನಾವು ಅವತ್ತೊಂದು ದಿನ ನಮ್ಮ ಕೊಡುಗೆಯನ್ನು ಕೊಟ್ಟು ನಾವು ಜೊತೆ ಒಳಗೆ ಈ ಸಂಭ್ರಮದಲ್ಲಿ ಭಾಗವಹಿಸ್ತೀವಿ. ನಾನು ಇನ್ನೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವೆಲ್ಲ ದೊಡ್ಡ ದೊಡ್ಡ ಹಿರಿಯರು ಹೋರಾಟಗಾರರು ಕೂತಿದ್ದಾರೆ, ಅವ್ರ ಮುಂದೆ ನಿಂತ್ಕೊಳ್ಳೋಕ್ಕೆ ನಮಗೆ ಭಯ ಆಗ್ತದೆ. ಯಾಕೆಂದರೆ ನಾವು ಹೇಳಿ ಕೇಳಿ ದೊಡ್ಡಬಳ್ಳಾಪುರದ ಗ್ರಾಮಾಂತರದಿಂದ ಅಭಿಮಾನಿಗಳು ಬಂದಿರೋಂಥವ್ರು. ಇಡೀ ಇಂಟರ್ನ್ಯಾಷನಲ್ ಅಲ್ಲಿ ಅಮೆರಿಕದಲ್ಲಿ ಕೆಂಟಕಿ ಕರ್ನಲ್ ತಗೊಂಡ್ಬಂದಿರೋಂಥ ಪ್ರಶಸ್ತಿ ಅವತ್ತೇನೆ ಕನ್ನಡ ಬಾವುಟನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆರಿಸಿರುವಂತದ್ದು ನಮ್ಮಣ್ಣ. ಅಣ್ಣ ಅಣ್ಣ ಅಣ್ಣರಣ್ಣ ನಮ್ಮಣ್ಣ ಚಿತ್ರರಂಗದ ಹಿರಿಯಣ್ಣ, ಎಲ್ಲರ ಮೆಚ್ಚಿನ ರಾಜಣ್ಣ, ಚಿನ್ಮಯ ರೂಪ ನೀನಣ್ಣ, ನೀನು ಆಡು ಮಾತು ಮುತ್ತಣ್ಣ, ನೀನು ಅಕ್ಕರೆ ಮಲ್ಲಿಗೆ ಹೂವಣ್ಣ, ಕನ್ನಡಿಗರ ಅಚ್ಚುಮೆಚ್ಚಿನ ನಾಯಕ ನಟ, ನಟ ಸಾರ್ವಭೌಮ, ಗಾನ ಗಂಧರ್ವ, ರಸಕಾರ ರಾಜ, ಪದ್ಮಭೂಷಣ, ಕಲಾರತ್ನ, ಕನ್ನಡ ರತ್ನ, ಗೋಕಾಕ್ ರತ್ನ, ಕರ್ನಾಟಕ ರತ್ನ, ಮುಂದೆ ಬರೋದೇ ಭಾರತ ರತ್ನ ಧನ್ಯವಾದಗಳು ಚೌಡರಾಜ್ ಅವರೇ. ಮುಂದಿನ ದಿನಗಳಲ್ಲಿ ನೀವೆಲ್ಲ ಏನ್ ಸಹಕಾರ ಕೊಡ್ತೀರೋ ನಾವು ವಿಜಿಟ್ ಯಾಕಂದ್ರೆ ಇದೆಲ್ಲ ಓದ್ತಿಲ್ಲ, ಕೇಳ್ಕೊಂಡ್ಬಿಟ್ಟಿದ್ದೀವಿ, ಇದೆಲ್ಲ ಅನುಭವ ಆಗ್ಬಿಟ್ಟಿದೆ. ಯಾವ ಅಭಿಮಾನಿ ಯಾರು ಏನೂ ಆಗಿಲ್ಲ, ತಂಗಿ ಅವರೇ ಸುಮ್ಮನೆ ಕೇಳು.
ಅವ್ರಿಗೆ ಎಲ್ಲರೂ ಕೊಟ್ಟಂತೆ, ದಿನೇಶ್ ಮುಂದೆ ಎಲ್ಲ ಕೊಟ್ಟಂತೆ, ಕೃಷ್ಣಪ್ಪ ಎಲ್ಲ ಕೊಟ್ಟಂತೆ, ಜಮೀನು ಕೊಟ್ಟಂತೆ. ಇದೇ ಥರನೇ ಖುಷಿಯಾಗಿ ನಮಸ್ಕಾರ. ಏನಿವತ್ತು ಕಾರ್ಯಕ್ರಮ ಪರವಾಗಿ ನಮ್ಮ ಜಗಮೆಚ್ಚಿದ ಅಭಿಮಾನಿಗಳ ಬಳಗದ ಈ ಅದು ನೇತೃತ್ವ ವಹಿಸಿದ್ದಾರೋ ನಮ್ಮ ನಾರಾಯಣ ಶೇಷಪ್ಪರಾಗಿರೋ ಹಾಗೂ ನನ್ನ ಆತ್ಮೀಯ ಗೆಳೆಯ ಗಜ ಅವರು ಎಲ್ಲರಿಗೂ ಹೆಚ್ಚಾಗಿ ಕಾರ್ಯಕ್ರಮ ಚೆನ್ನಾಗಬೇಕಂತ ನಾನು ಎಲ್ಲ ಅಭಿಮಾನಿಗಳಿಗೆ ವಿನಂತಿ. ಅದು ಒಂದು ಏನು ಮನವಿ ಅಂದರೆ ಎಲ್ಲರೂ ಇದೇ ಥರ ಒಗ್ಗಟ್ಟಾಗಿ ಮಾಡಬೇಕು ಅನ್ನೋ ನನ್ನ ಮನವಿ. ಎಲ್ಲರೂ ಸೆಲೆಕ್ಟ್ ಆಯ್ತು. ಕಾರ್ಯಕ್ರಮ ಪರವಾಗಿ ಅಣ್ಣವ್ರ ಬಗ್ಗೆ ಎಲ್ಲರೂ ಗೊತ್ತು. ಕಾರ್ಯಕ್ರಮ ಹೆಂಗೆ ಮಾಡಬೇಕು ಅದ್ರ ಪರವಾಗಿ ಮಾತಾಡ್ಬೇಕಂತ ನನ್ನ ಮನವಿ ಮಾಡೋದು. ನಮಸ್ಕಾರ. ಅಣ್ಣವ್ರ ಬಗ್ಗೆ ಹೇಳೋದ ಇಡೀ ಜಗತ್ತಿಗೆ ಗೊತ್ತು. ಇಲ್ಲಿ ಏನು ಕಾರ್ಯಕ್ರಮ ಹೆಂಗೆ ನಡೀಬೇಕು ಅದ್ರ ಬಗ್ಗೆ ಮಾತಾಡ್ಬೇಕಂತ ನನ್ನಲ್ಲಿ ಮನವಿ. ಜಗಮೆಚ್ಚಿದ ಮಗ ಚಿತ್ರದ ಬಗ್ಗೆ ಆಗಲೇ ಇವರು 3-4 ತಿಂಗಳಿಂದ ಸಂಘಟನೆ ಮಾಡಿ ವಿಚಾರಗಳನ್ನೆಲ್ಲ ನಮ್ಗೆ ತಿಳಿಸಿದ್ದಾರೆ. ಯಾಕಂದರೆ ಅದರಲ್ಲಿ ನಾವು ನಮ್ಮ ಒಂದು ಸಂಘದಿಂದ ಅಣ್ಣವ್ರದ್ದು ಆಪರೇಷನ್ ಡೈಮಂಡ್ ರಾಕೆಟ್ ಕಟೌಟನ್ನು ನಾವು ಆಯ್ಕೆ ಮಾಡಿದ್ದೀವಿ. ಆ ಕಟೌಟ್ ಇನ್ಚಾರ್ಜ್ ಆಗಲಿ ತಮ್ಮ ತಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನು ಹಂಚಿಕೊಂಡ ಎಲ್ಲ ಅಭಿಮಾನಿಗಳು ಇದು ಮೊದಲ ಸಭೆ ಆಗಿರುತ್ತದೆ. ಇನ್ನೊಂದು ಸಭೆಯನ್ನು ನಡೆಸಿ ಆ ಸಭೆಯಲ್ಲಿ ಅಂತಿಮ ತೀರ್ಮಾನವನ್ನು ತೆಗೆದುಕೊಂಡು ನಂತರ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿ ಆ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ವಿಷಯಗಳನ್ನು ನಾವು ಏನೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಎಲ್ಲ ವಿಷಯಗಳನ್ನು ಅಭಿಮಾನಿಗಳು ಪ್ರಕಟಿಸಿ ನಂತರ ಅಕ್ಟೋಬರ್ 30ರಂದು ನಡೆಯುವ ಅದ್ದೂರಿ ಹಿಂದೆಂದೂ ಕಾಣದಂತ ಅದ್ದೂರಿ ಸಮಾರಂಭಕ್ಕೆ ವೇದಿಕೆ ಸಜ್ಜಾಗಲಿದೆ. ಅಣ್ಣವರ ಅಭಿಮಾನಿಗಳೇ, ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಬೆಂಗಳೂರು ನಗರದ ಇರುವಂತ ಎಲ್ಲ ಅಣ್ಣವರ ಅಭಿಮಾನಿಗಳು ಸೇರಿ ಈ ಒಂದು ಅದ್ದೂರಿ ಕಾರ್ಯಕ್ರಮ ಅಂದ್ರೆ ಹಿಂದೆಂದೂ ಮಾಡಲಾಗದಂತ ಒಂದು ಅದ್ದೂರಿ ದಾಖಲೆಯನ್ನು ಈ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.